ಓಕೆ, ಮತ್ತೆ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಟಾಕ್ ವಾರ್ ಶುರುವಾಗಿದೆ ಮಠದ ವಿಚಾರವಾಗಿ. ಇದೀಗ ಮಠ ಹೊಡೆಯಕ್ ಹೋಗಿದ್ಯಾರು, ಎರಡು ಭಾಗ ಮಾಡಕ್ ಹೋಗಿದ್ಯಾರು ಅನ್ನುವ ಪ್ರಶ್ನೆಯನ್ನ ಡಿಕೆ ಅಗೇನ್ ಎಚ್ಡಿಕೆ ಅವರ ಮುಂದೆ ಇಟ್ಟಿದ್ದಾರೆ. ಇದೀಗ ಏನ್ ಅಪ್ಡೇಟ್ ಅಂತ ನೋಡ್ತಾ ಹೋಗೋಣ. ಒಕ್ಕಲಿಗ ಕೋಟೆಯಲ್ಲಿ ಒಕ್ಕಲಿಗ ಲೀಡರ್ ಯಾರು ಅನ್ನುವಂಥದ್ದೇ ಈ ಸಲ ಲೋಕಸಭಾ ಚುನಾವಣೆಯ ಹೈಲೈಟ್ಸ್ ರಾಜ್ಯದಲ್ಲಿ. ಹಾಗೆ ನೋಡೋದಾದ್ರೆ ಇದರ ನಡುವೆ ಅಗೇನ್ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಠವನ್ನ ಎರಡು ಭಾಗ ಮಾಡೋಕ್ ಹೋಗಿದ್ ಯಾರು, ಹಾಗಾದ್ರೆ ನಾವ ಮಠವನ್ನ ಎರಡು ಭಾಗ ಮಾಡೋಕ್ ಹೋಗಿದ್ವ ಸಂದರ್ಭದಲ್ಲಿ ಅಂತ ಕುಮಾರಸ್ವಾಮಿ ಅವರ ಹೆಸರು ಹೇಳದೆ ಮತ್ತೆ ಕಿಡಿಕಾರಿದ್ದಾರೆ. ಅವನ್ನೆಲ್ಲ ಕರ್ಕೊಂಡು ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಾವು ಒಪ್ಲಿದ್ರೆ ಯಾರಾದ್ರೂ ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಿಗೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆಯವ್ರು ಇಳಿಸಿದ್ರು, ಯೋಗೇಶ ಇಳಿಸ್ತಾ, ತಿರ್ಗಾ ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿಗಳು ರಾಜಕೀಯದ ಸಭೆನೇದು, ರಾಜಕೀಯದ ಮಠನೇದು ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಬಿಂಬಿಸಲಿ ಅನ್ನೋ ದೃಷ್ಟಿಯಿಂದ ಹೋದ್ರು. ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಇಂಥ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನ್ರು ಕೊಡ್ಬೇಕು ಕೊಡ್ತಾ. ಹಂಗೆ ವೆಂಕಟೇಶ್ ಹೇಳ್ದಂಗೆ ಆಯ್ತು, ಕೊಟ್ಟಾಯ್ತು.